ಏನು ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ಸ್ ಇರ್ತದೆ. ಅದರಲ್ಲಿಗೆ ಇನ್ವೆಸ್ಟ್ ಟೈಟಾನ್ ಅವಾರ್ಡ್ ಅಂತ ಏನಿದೆ, ಅದು ಹೈಯೆಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ ದ ಲಾಸ್ಟ್ 10 years. ದಟ್ಸ್ ಫಾರ್ ಆನ್ ಹೈ ಪ್ರೆಸಿಷನ್ ಇಂಡಸ್ಟ್ರಿ ಕಂಪ್ನಿ ಫಾಕ್ಸ್ಕಾನ್ಗೆ ಹೋಗ್ತದೆ. ಆಮೇಲೆ ಇಂಡಸ್ಟ್ರಿ ಲಿಜಸಿ ಅವಾರ್ಡ್ ಏನಿದೆ, ಅದು ನಾನು ಈಗಾಗಲೇ ಹೇಳಿದಂಗೆ ಆನರ್ಸ್ ಅನ್ ಇಂಡಿವಿಜುವಲ್ ಕ್ರಿಯೇಟಿಂಗ್ ಅ ಲಿಜಸಿ ಆ್ಯಂಡ್ ಚಾಂಪಿಯನ್ ಆಫ್ ಇಂಡಸ್ಟ್ರಿಯಲ್ ಎಕ್ಸಲೆನ್ಸ್ ಆ್ಯಂಡ್ ಇನ್ನೋವೇಷನ್ ಕರ್ನಾಟಕ ಲೇಟ್ ಶ್ರೀ ವಿಕ್ರಮ್ ಕಿರ್ಲೋಸ್ಕರ್. ಇಟ್ಸ್ ಅ ಪಾಸ್ಟಮಸ್ ಅವಾರ್ಡ್. ಅವರ ಮರಣೋತ್ತರ ಅವ್ರಿಗೆ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಇನ್ನೋವೇಷನ್ ಎಕ್ಸಲೆನ್ಸ್ ಅವಾರ್ಡ್, ಹೈಯೆಸ್ಟ್ ನಂಬರ್ ಆಫ್ ಪೇಟೆಂಟ್ ಇಂಡಿಯಾ ಪೇಟೆಂಟ್ಸು ಫೈಲ್ ಫ್ರಮ್ ಕರ್ನಾಟಕ ಪೇಟೆಂಟ್ಸನ್ನು ಫೈಲ್ ಮಾಡಿದ್ದೀವಿ. ಸ್ಯಾಮ್ಸಂಗ್ R&D ಇನ್ಸ್ಟಿಟ್ಯೂಟ್ಗೆ ಕೊಡ್ತಾ ಇದ್ದೀವಿ. ಆಮೇಲೆ ಎಕೋಸಿಸ್ಟಮ್ ಎನಬಲರ್ ಅವಾರ್ಡ್ಗೆ ಲಾರ್ಜೆಸ್ಟ್ ನಂಬರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಸ್ ಇನ್ Tier 2 and 3 ರೀಜನ್ಸು ತಮ್ಗೆ ಗೊತ್ತಿದೆ. ಈಕಸ್ ಕಂಪನಿಯವರು ಅರವಿಂದ್ ಬೆಳಗೆರೆ ಅವರಿಗೆ ಹೋಗ್ತಾ ಇದೆ. ಆಮೇಲೆ ಪಯನರ್ಸ್ ಇನ್ ಕರ್ನಾಟಕ R&D ಇಕೋಸಿಸ್ಟಮ್, ಯಾಕಂದ್ರೆ ನಮಗೆ ಪ್ರಪ್ರಥಮವಾಗಿ 1986ನಲ್ಲಿ ಒಂದು ದಿವಸ ಬಂದಿರುವಂಥದ್ದು ಟೆಕ್ಸಾಸ್ ಯೂನಿವರ್ಸಿಟಿ ಇನ್ಸ್ಟ್ರೂಮೆಂಟ್ಸು, ಅವರಿಗೆ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಇನ್ವೆಸ್ಟರ್ ಆಫ್ ದ ಡಿಕೇಡ್ ಅವಾರ್ಡು, ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಕರ್ನಾಟಕ, ಕಳೆದ 10 ವರ್ಷದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು JSW ಗ್ರೂಪ್, ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅವ್ರಿಗೆ ಹೋಗ್ತಾ ಇದೆ. ಚಾಂಪಿಯನ್ಸ್ ಆಫ್ ಎಂಪ್ಲಾಯ್ಮೆಂಟ್ಸ್ ಯಾರಿಗೆ ಕೊಟ್ಟಿದ್ದಾರೆ ಹೈಯೆಸ್ಟ್ ಅವಾರ್ಡನ್ನ ಅಂದರೆ ಲಾಸ್ಟ್ 10 years ಇದು ಅವರದ್ದು ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆ್ಯಂಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹೋಗ್ತಾ ಇದೆ. ಆಮೇಲೆ ಚಾಂಪಿಯನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅವಾರ್ಡ್, ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಇನ್ ಜನರೇಟರ್ಸ್ ಇನ್ IT, ಅದು ಮೊದಲೇ ಪ್ರೈಸು ಟಾಟಾ ಎಲೆಕ್ಟ್ರಾನಿಕ್ಸ್ಗೆ, ಮ್ಯಾನುಫ್ಯಾಕ್ಚರಿಂಗಿಗೆ. ಇದು ಎಂಪ್ಲಾಯ್ಮೆಂಟ್ ಜನರೇಷನ್ IT ಇದು ಇನ್ಫೋಸಿಸ್ಗೆ ಹೋಗ್ತದೆ. ಆಮೇಲೆ ಸನ್ರೈಸ್ ಸೆಕ್ಟರ್ ಪೈನರ್ ಅವಾರ್ಡ್, ಲಾರ್ಜೆಸ್ಟ್ ಇನ್ವೆಸ್ಟ್ ಇನ್ ಸನ್ರೈಸ್ ಸೆಕ್ಟರ್ಸ್ ಇನ್ ದ ಪಾಸ್ಟ್ ಡಿಕೇಡ್, ಟೋ ಅಂಡ್ EV ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಟೊಯೋಟಾ ಕಂಪ್ನಿಗೆ ಹೋಗ್ತದೆ. ಸನ್ರೈಸ್ ಸೆಕ್ಟರ್ ಪೈನರ್ ಅವಾರ್ಡ್ ಇನ್ನೊಂದು ಲಾರ್ಜೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ಸನ್ರೈಸ್ ಸೆಕ್ಟರ್ಸ್ ಇನ್ ದ ಪಾಸ್ಟ್ ಡಿಕೇಡ್ ಬಯೋಟೆಕ್ನಾಲಜೀಸ್ ಆ್ಯಂಡ್ ಲೈಫ್ ಸೈನ್ಸಸ್ನಲ್ಲಿ ಬಯೋಕಾನ್ ಗ್ರೂಪಿಗೆ ಹೋಗ್ತದೆ. ಸನ್ರೈಸ್ ಸೆಕ್ಟರ್ ಪೈನರ್ ಅವಾರ್ಡ್, ಲಾರ್ಜೆಸ್ಟ್ ಇನ್ವೆಸ್ಟ್ ಇನ್ ದ ಸನ್ರೈಸ್ ಸೆಕ್ಟರ್ಸ್ ಇನ್ ದ ಪಾಸ್ಟ್ ಡಿಕೇಡ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ RTXಗೆ ಹೋಗ್ತದೆ. ಆಮೇಲೆ ಸನ್ರೈಸ್ ಸೆಕ್ಟರ್ ಪೈನರ್ ಅವಾರ್ಡ್ ಫಾರ್ ಇನ್ ಪಾಸ್ಟ್ ಡಿಕೇಡ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ಸು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಹೋಗ್ತದೆ, HALಗೆ. ಆಮೇಲೆ ಇಂಟರ್ನ್ಯಾಷನಲ್ ಪ್ರೊಕ್ಯೂರ್ಮೆಂಟ್ ಚಾಂಪಿಯನ್ಶಿಪ್ ಅವಾರ್ಡು, ಲಾರ್ಜೆಸ್ಟ್ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಬೈ ಅನ್ ಇಂಟರ್ನ್ಯಾಷನಲ್ ಕಂಪನಿ, ಅದು ಯಾವುದಂದರೆ ಬೋಯಿಂಗ್ ಇಂಡಿಯಾಗೆ ಹೋಗ್ತದೆ. ಆಮೇಲೆ ಒಂದು ನಿಮಿಷ ಪ್ಲೀಸ್, ಲೆಟ್ ಮಿ ಕಂಪ್ಲೀಟ್. ಇಂಟರ್ನ್ಯಾಷನಲ್ ಪ್ರೊಕ್ಯೂರ್ಮೆಂಟ್ ಚಾಂಪಿಯನ್ ಅವಾರ್ಡ್, ನಿಮ್ಗೆ ಒಂದು ಶೇರ್ ಕಾಪಿನೇ ಕೊಡ್ತೀನಿ, ನಿಮಗೆ ಒಂದು ಕಾಪಿ ಕೊಡ್ತೀನಿ, ಒಂದು ಸಾಫ್ಟ್ ಕಾಪಿ ಎಲ್ಲ ಕೊಡ್ತೀನಿ. ಇಂಟರ್ನ್ಯಾಷನಲ್ ಪ್ರೊಕ್ಯೂರ್ಮೆಂಟ್ ಚಾಂಪಿಯನ್ ಅವಾರ್ಡ್, ಲಾರ್ಜೆಸ್ಟ್ ಪ್ರೊಕ್ಯೂರ್ಮೆಂಟ್ ಫ್ರಾಮ್ ಕರ್ನಾಟಕ ಬೈ ಅನ್ ಇಂಟರ್ನ್ಯಾಷನಲ್ ಕಂಪನಿ ಗೋಸ್ ಟು ಬೋಯಿಂಗ್ ಇಂಡಿಯಾ. ಆಮೇಲೆ ರಿನ್ಯೂಬಲ್ ಎನರ್ಜಿ ಎಕ್ಸಲೆನ್ಸ್ ಅವಾರ್ಡ್, ಹೈಯೆಸ್ಟ್ ಇನ್ಸ್ಟಾಲ್ ಕೆಪಾಸಿಟಿ ಫಾರ್ ರಿನ್ಯೂಬಲ್ ಎನರ್ಜೀಸ್ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ಗೆ ಹೋಗುತ್ತೆ ಏನ್ರಿ. ಹೀಗೆ ಆಮೇಲೆ ಅದ್ರ ಜೊತೆಗೆ ಕರ್ನಾಟಕ ಸ್ಟೋರೀಸ್ ಆಫ್ ಸಕ್ಸಸ್ ಸ್ಟೋರೀಸ್ ಬುಕ್ಲೆಟು ಕೂಡ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ. ತದನಂತರ ಕಲ್ಚರಲ್ ಇವೆಂಟ್ ಇದೆ. ಆಮೇಲೆ ಮಲ್ಟಿಪಲ್ ಕಂಟ್ರಿ ಸೆಷನ್ಸು ಕೂಡ ಇವತ್ತು ದಿವಸ, ಮತ್ತು BTG ಮೀಟಿಂಗ್ಸ್ನು ಕೂಡ ಇವತ್ತು ಆಗ್ತಾ ಇರುವಂಥದ್ದು. UK, ಸಿಂಗಾಪುರು, ಮಲೇಷಿಯಾ, ಸ್ವಿಟ್ಜರ್ಲ್ಯಾಂಡ್, ಬ್ಯಾರೆನ್, ಡೆನ್ಮಾರ್ಕ್. ಆಮೇಲೆ BTG ಮೀಟಿಂಗ್ಸ್ ಸಿಂಗಾಪುರು CG, ಬ್ಯಾರೆನ್ ಅಂಬಾಸಡರು, ಡೆನ್ಮಾರ್ಕ್ CG, ಎಲ್ಲರೂ ಕೂಡ ಈ ಎಲ್ಲನೂ ಕೂಡ ಇವತ್ತಿನ ಇದು ನಡೀತದೆ. ನಾಳೆ ಮತ್ತೆ ಇವತ್ತು ದಿವಸ ಇವತ್ತು ಪೀಯೂಷ್ ಗೋಯಲ್ ಅವ್ರು ಬರ್ತಾರೆ. ನಾಳೆ SME ಅವಾರ್ಡ್ಸ್ ಫಂಕ್ಷನ್ ಕೂಡ ಇದೆ. ನಾಳೆ ಮತ್ತೆ ಅದನ್ನು ನಾವು ಸಾಯಂಕಾಲ ನಿಮಗೆ ರಿಲೀಸ್ ಮಾಡ್ತೀವಿ. ಶೋಭಾ ಕರಂದ್ಲಾಜೆ ಅವರು MSME ಮಿನಿಸ್ಟ್ರು, ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ತದನಂತರ ನಾಡ್ದು ಇಟ್ಸ್ ಗೋಯಿಂಗ್ ಟು ಬಿ ನಾಳೆ ಸಾಯಂಕಾಲ, ಬಿಕಾಸ್ ಇನ್ನೂ ಪ್ರೋಗ್ರಾಮ್ಸು ಗೆಸ್ಟ್ ಕನ್ಫರ್ಮೇಷನ್ ಇನ್ನೂ ಕೂಡ ಇವತ್ತು ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಅದು ವ್ಯಾಲೆಂಟಿಕ್ಟರಿ ಫಂಕ್ಷನ್ಗೆ ನಾಳೆ ನಿಮಗೆ ಬೆಳಗ್ಗೆ ಅಥವಾ ನಿಮ್ಗೆ ಅದನ್ನು ತಿಳಿಸಲಾಗ್ತದೆ. ಒಟ್ಟಾರೆ ಭಾಳ ಒಂದು ಅರ್ಥಪೂರ್ಣವಾಗಿ ಒಂದು ಕರ್ನಾಟಕ ರಾಜ್ಯ ಇವತ್ತು ಏನು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ಸವಾಲುಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ನಮ್ಮ ರೋಡ್ ಮ್ಯಾಪ್ ಇರಬೇಕು, ಯಾವ ರೀತಿ ನಮ್ಮ ಬೆಳವಣಿಗೆಯನ್ನು ಇದು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಇಂಡಸ್ಟ್ರೀಸನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು,